ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ಇವತ್ತು ವೃಷಭ ರಾಶಿಯವರ 2026ರ ಭವಿಷ್ಯವನ್ನು ಸ್ವಲ್ಪ ತಿಳಿಯೋಣ. ಈ ರಾಶಿಯಲ್ಲೇ ಹೊಸ ವರ್ಷ ಆರಂಭ ಗುರುವಾರವೇ ಬರುತ್ತೆ. ಗುರುಬಲದೊಂದಿಗೇ ವೃಷಭ ರಾಶಿಯವರ ವರ್ಷ ಶುರು. ಎಲ್ಲ ವಿಚಾರದಲ್ಲೂ ಪ್ರಗತಿ ಇದೆ. ಚಿಕ್ಕ ಮನೆ ಇರುವವರು ಸ್ವಲ್ಪ ದೊಡ್ಡ ಮನೆಗೆ ಹೋಗುವಿರಿ. ಚಿಕ್ಕ ಗಾಡಿ ಇದ್ದರೆ ದೊಡ್ಡದಾಗಿ ಖರೀದಿಸುವಿರಿ. ಆದರೆ ಮೊದಲೇ ಹೇಳಿಬಿಡ್ತೀನಿ, ಹಠ ಕೋಪ ಕಂಟ್ರೋಲ್ನಲ್ಲಿರಲಿ, ಮಾತು ಎಚ್ಚರಿಕೆಯಿಂದ ಇರಲಿ, ಇಲ್ಲಾಂದರೆ ಹಲವರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ. ಜತೆಗೆ ಮರ್ಯಾದೆ ಪ್ರಶ್ನೆ, ಮಾನಹಾನಿಯ ಸಾಧ್ಯತೆ ಕೂಡ ಇದೆ. ಇದರಿಂದ ಆಗಾಗ ಭಯದ ವಾತಾವರಣ ಕೂಡ ಇವೆ. ಇನ್ನು ಉಳಿದ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯೇ ಆಗುತ್ತೆ. ಆಸ್ತಿ ಮಾರಾಟ, ಆಸ್ತಿ ಖರೀದಿ ನಡೀತಾ ಇರುತ್ತೆ. ಅಧಿಕವಾದ ಧನಲಾಭ ಯೋಗ ಇದೆ. ಆರೋಗ್ಯವೂ ಚೆನ್ನಾಗಿರುತ್ತೆ. ಆದರೆ ಕೆಲವರಿಗೆ ಗಂಟ್ಲು ನೋವು, ಥೈರಾಯ್ಡ್ ಇರುವವರು ಅವರಿಗೆ ಹೆಚ್ಚಾಗುವ ಸಾಧ್ಯತೆ, ಹೆಚ್ಚಿನ ಚಿಕಿತ್ಸೆ ಮಾಡಬೇಕಾಗುತ್ತೆ. ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗುತ್ತೆ. ಹಳೆಯ ಕೆಲವು ಬೇಡದ ಸಂಬಂಧದಿಂದ ದೂರ ಹೋಗುವಿರಿ. ಆದರೂ ಸಾಂಸಾರಿಕ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿ. ಈ ರಾಶಿಯವರ ಬಗ್ಗೆ ಹೇಳೋದಾದರೆ ನಿಮ್ಮಷ್ಟಕ್ಕೆ ನೀವು ಇರ್ತೀರಿ. ಇನ್ನೂ ಬಿಡಿಸಿ ಹೇಳಬೇಕಂದ್ರೆ ವೃಷಭ ಅಂದರೆ ಬಸವ, ಸುಮ್ಮನೆ ಹುಲ್ಲು ಮೇಯ್ಕೊಂಡಿರ್ತವೆ. ಯಾರಾದರೂ ತೊಂದರೆ ಕೊಟ್ಟರೆ ಗೂಳಿ ಹೇಗೆ ಬೆನ್ನಟ್ಟುತ್ತೋ ಹಾಗೆ ನಿಮಗೆ ಮತ್ತೆ ಅದೇ ರೀತಿ ಶಾಂತಿ ನೆಮ್ಮದಿ ಕಳೆದುಕೊಳ್ತೀರಿ. ಎರಡೂ ಅಷ್ಟು ಸರಿಯಲ್ಲ. ಬರೀ ನಿಮ್ಮದೇ ಜೀವನ ಸರಿ ಮಾಡಿಕೊಂಡು ಹೋಗ್ತಾ ಇರೋದು, ಅಥವಾ ನಿಮ್ಮದೇ ಕಷ್ಟ ಜಾಸ್ತಿ ಆಗಿದೆ ಅನ್ನೋ ಥರ ಇರೋದು. ಮತ್ತೆ ಏನಾದರೂ ಕೆಲವು ಘಟನೆಗಳಿಂದ ಅಪ್ಸೆಟ್ ಆದರೆ ಅದೇ ಟೆನ್ಷನ್ ಮಾಡಿ ಕೂತ್ಕೊಳ್ಳೋದು. ಎರಡೂ ಬೇಡ. ಎರಡನ್ನೂ ಸ್ವಲ್ಪ ಕಡಿಮೆ ಮಾಡಿ ಬ್ಯಾಲೆನ್ಸ್ ಮಾಡಿ ಜೀವಿಸಿ. ಆಗ ಜೀವನದ ನಿಜವಾದ ಅರ್ಥ ಕಾಣುತ್ತೆ. ಅತಿ ಆಸೆ ಬೇಡ. ಚೆನ್ನಾಗಿದೆ ಅಂತ ಇನ್ನೂ ಚೆನ್ನಾಗಾಗುತ್ತೆ ಅಂತ ಏನೋ ಎಡವಟ್ಟು ಮಾಡೋಕ್ಕೆ ಹೋಗಬೇಡಿ. ಕಳೆದ ವರ್ಷವೂ ನೀವು ಇಂಥದ್ದೇ ಒಂದು ತಪ್ಪು ಮಾಡಿದ್ದೀರಿ. ಈ ವರ್ಷ ಮಾಡಿದರೆ ಮುಂದೆ ಕಾಪಾಡೋಕ್ಕೆ ಯಾರೂ ಇಲ್ಲ. 2026ರಲ್ಲಿ ದೊಡ್ಡ ದೊಡ್ಡ ಪ್ರವಾಸ ಕೈಗೊಳ್ಳುವಿರಿ. ವಿದೇಶ ಯಾತ್ರೆ, ತೀರ್ಥಯಾತ್ರೆ ಮಾಡುವಿರಿ. ವಿದೇಶದಲ್ಲಿ ಬಿಸ್ನೆಸ್ ಅಥವಾ ವಿದೇಶದಿಂದ ಧನ ಲಾಭ ಇದೆ. ವರ್ಷದ ಮಧ್ಯದಲ್ಲಿ ಬರುವ ದಿನಗಳು ತುಂಬ ನಿರ್ಣಾಯಕವಾಗಿರುತ್ತೆ. ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಬರುವುದು. ಸಾಧ್ಯವಾದಷ್ಟು ಫ್ಯಾಮಿಲಿಗೆ ಪ್ರಾಮುಖ್ಯತೆ ಕೊಡಿ. ಉದ್ಯೋಗ, ಸಾಂಸಾರಿಕ ಜೀವನವನ್ನು ಸಮತೋಲನವಾಗಿ ಕಾಪಾಡಿಕೊಂಡು ಹೋಗೋದು ನಿಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಫುಲ್ ಎಫರ್ಟ್ ಹಾಕಬೇಕಾಗುತ್ತೆ. ಈ ವರ್ಷ ಕಂಫರ್ಟ್ ಜಾಸ್ತಿ ಆದಂತೆ ಓದೋ ಕಡೆ ಗಮನ ಕಡಿಮೆ ಮಾಡಬಾರ್ದು. ಉಳಿದವರೆಲ್ಲರಿಗೂ ಚೆನ್ನಾಗಿದೆ. ಹ್ಯಾಪಿ ನ್ಯೂ ಇಯರ್. ಮತ್ತು ಎಲ್ಲವೂ ಎಲ್ಲ ವೃಷಭ ರಾಶಿಯವರಿಗೆ ಅನ್ವಯ ಆಗೋದಿಲ್ಲ. ನಿಮ್ಮ ಲಗ್ನ ಬೇರೆ ಬೇರೆ ಇರೋದ್ರಿಂದ ಎಲ್ಲರಿಗೂ ಒಂದೇ ಫಲ ಸಿಗೋದಿಲ್ಲ. ಅಲ್ಲದೆ ನಿಮ್ಮ ದಶಾಭುಕ್ತಿಯ ಫಲವು ನಿಮಗೆ ಸಿಗ್ತಾ ಇರುತ್ತೆ. ವೃಷಭ ರಾಶಿಯವರು ಮಾಡಬೇಕಾದ ಕೆಲವು ಪರಿಹಾರ ಹೇಳ್ತೀನಿ. ಅನ್ನದಾನ ಮಾಡಿ, ಎಸ್ಪೆಷಲಿ ವಿಕಲಾಂಗ ಆಶ್ರಮಗಳಿದ್ರೆ ಅಲ್ಲಿ ಮಾಡಿ. ಸೂರ್ಯದೇವರ ಉಪಾಸನೆ ಅಂದರೆ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಠಣೆ ಮಾಡಿ. ದುರ್ಗಾ ಸಪ್ತಶತಿ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಲಕ್ಷ್ಮೀ ಪೂಜೆ ಅಂತೂ ಮರೆಯಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.